ನಮಸ್ತೆ. ಸೊ ಈ ಡಿಪ್ರಿಷಿಯೇಷನ್ ಎಂಟ್ರಿ ಇದರದ್ದನ್ನು ಮ್ಯಾನ್ಯುವಲಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಸೊ ಈಗ ಇದನ್ನು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಟ್ಯಾಲಿ ERP9 ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಕಂಪ್ನಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಅಕೌಂಟಿಂಗ್ ವಚರ್ ಹೋಗ್ತೀನಿ. ನಾನು ಟ್ರಾನ್ಸಾಕ್ಷನನ್ನು ಓದಿ ಹೇಳಿ ಮಾಡ್ತೀನಿ. ಸೊ ನೀವು ಒಮ್ಮೆ ಅದನ್ನ ಬರೆದಿಟ್ಕೋಬೇಕಾಗತ್ತೆ. ಮಿಸ್ಟರ್ ಕೌಶಿಕ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakh ಅಂತ ಇದೆ. ಸೊ ಮಿಸ್ಟರ್ ಕೌಶಿಕ್ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನು ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಅವನಿಗೆ ಬರೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನು ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಹಾಕಬೇಕಾಗತ್ತೆ. ಮಿಸ್ಟರ್ ಕೌಶಿಕ್ ಲೆಡ್ಜರ್ ಕ್ರಿಯೇಷನ್ ಬಾಕ್ಸ್ ಬೇಕಾದರೆ ನೀವೇನು ಮಾಡಬೇಕು ಅಂದರೆ Alt C ಪ್ರೆಸ್ ಮಾಡಬೇಕಾಗುತ್ತೆ. ಮಿಸ್ಟರ್ ಕೌಶಿಕ್ ಬಂದು ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡೋದು 6 lakh. ಅದೇ ರೀತಿಯಾಗಿ ಡೆಬಿಟ್ ವಾಟ್ ಕಮ್ಸ್ ಇನ್ ಆಗ್ತಾ ಇದೆ, ಕ್ಯಾಶ್ ಅನ್ನೋದು ಕಮ್ಸ್ ಇನ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಲ್ಯಾಂಡ್ ಪರ್ಚೇಸ್ಡ್ ಅಂತ ಇದೆ. ಲ್ಯಾಂಡನ್ನು ಪರ್ಚೇಸ್ಡ್ ಮಾಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಡೆಬಿಟಲ್ಲಿ ವಾಟ್ ಕಮ್ಸ್ ಇನ್ ಲ್ಯಾಂಡ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಸೊ ಇದು ಇನ್ವೆಂಟರಿ ಸೆಪರೇಟೆಡ್ ಎಸ್ ಹಾಕ್ಬೋದು, ಹಾಕದೇ ಇದ್ದರೂ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬಂದು 2,50,000 ಅಂದರೆ ನೀವು ಕೊಟ್ಟಂಥ ಹಣ ಯಾವ ರೂಪದಲ್ಲಿದೆ, ಕ್ಯಾಶ್. ಸೊ ನೆಕ್ಸ್ಟು ಫರ್ನಿಚರ್ ಪರ್ಚೇಸ್ಡ್ ಅಂತ ಇದೆ. ಸೊ ಇಲ್ಲಿ ನೀವು ವಾಟ್ ಕಮ್ಸ್ ಇನ್ನಲ್ಲಿ ಕಂಪ್ಯೂಟರ್ ಪರ್ಚೇಸ್ಡ್ ಅಂತ, ಫರ್ನಿಚರ್ ಪರ್ಚೇಸ್ಡ್ ಅಂತ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಸತಿ ನೀವು ಥಿಯರಿಯನ್ನು ನೋಡ್ಕೊಂಡು ಬಂದು ಇದನ್ನ ಕಲಿಬೇಕಾಗುತ್ತೆ. ಅವಾಗಿದು ಈಸಿಯಾಗಿ ಅರ್ಥ ಆಗುತ್ತೆ. ಇನ್ವೆಂಟರಿ ಸೆಪರೇಟೆಡ್ ಎಸ್ ಹಾಕಬೇಕು. ಫರ್ನಿಚರ್ ಬಂದು 45,000 ಯಾವ ರೂಪದಲ್ಲಿದೆ ಹಣ ಅಂದರೆ ಕ್ಯಾಶ್. ನೆಕ್ಸ್ಟು ಪ್ರಿಂಟರ್ ಪರ್ಚೇಸ್ಡ್ 12,000 ಅಂತ ಇದೆ. ಅದು ಕೂಡ ಪೇಮೆಂಟ್ ವೋಚರ್. ಪ್ರಿಂಟರ್ ಫಿಕ್ಸ್ಡ್ ಅಸೆಟ್ಸ್ ಇನ್ವೆಂಟರಿ ಎಫೆಕ್ಟೆಡ್ ಎಸ್. ಸೊ ಇಲ್ಲಿ 12,000. ಇಲ್ಲಿ ಬಂದು ಕ್ಯಾಶ್, ನೀವು ಕೊಟ್ಟಂತ ಹಣ ಕ್ಯಾಶ್ ರೂಪದಲ್ಲಿ ಇದೆ. ಸೊ ಇದನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕೂಡ ಹೇಳ್ತೀವಿ ನಾವು. ಹಾಗೆ ಡಿಪ್ರಿಷಿಯೇಷನ್ ಎಂಟ್ರಿ ಇದನ್ನು ಎಲ್ಲಿ ಮಾಡ್ತೀವಿ ಅಂದರೆ ನಾವು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳಲ್ಲಿ, ಕಾರ್ ಶೋರೂಮ್ಗಳಲ್ಲಿ ಇದನ್ನು ಎಂಟ್ರಿ ಹಾಕ್ತೀವಿ. ಡಿಪ್ರಿಷಿಯೇಷನ್ ಆನ್ ಪ್ರಿಂಟರ್ 1,200 ಅಂತ ಇದೆ. ಸೊ ಇದು ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿನ ಜರ್ನಲ್ ವೋಚರಲ್ಲಿ ಮಾಡ್ತೀವಿ. ಡೆಬಿಟಲ್ಲಿ ಡಿಪ್ರಿಷಿಯೇಷನ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ಹೇಳ್ತೀವಿ. ಡಿಪ್ರಿಷಿಯೇಷನ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಪರೋಕ್ಷ ಖರ್ಚುಗಳಲ್ಲಿ, ನಮ್ಮ ಬಿಸ್ನೆಸ್ನಲ್ಲಿ ಆಗ್ತಕ್ಕಂಥ ಪರೋಕ್ಷ ಖರ್ಚುಗಳಲ್ಲಿ ಇದನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. 1,200 ಯಾವುದ್ರದ್ದು ಡಿಪ್ರಿಷಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರಿಂಟರ್ದು. ಸೊ ನಾನು ಇಲ್ಲಿ ಯಾವುದನ್ನು ತೊಗೋಬೇಕು, ಆಲ್ರೆಡಿ ಪ್ರಿಂಟರ್ ಇರುತ್ತೆ. ಸೊ ಪ್ರಿಂಟರ್ನ ಕನ್ಸಿಡರ್ ನೋಡಿ. 1,200 ಡಿಪ್ರಿಷಿಯೇಷನ್ ಆಗಿ 10,800 ಉಳ್ಕೊಂಡಿದೆ ಇಲ್ಲಿ ಅಮೌಂಟು. ನೆಕ್ಸ್ಟು ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ ಅಂತ ಇದೆ. ಇಲ್ಲಿ ಡಿಪ್ರಿಷಿಯೇಷನ್ನು ಇಲ್ಲಿ ಬಂದು ಫರ್ನಿಚರನ್ನು ನೀವು ಕನ್ಸಿಡರ್ ಮಾಡಬೇಕು. ಆಯಿತು. ನೆಕ್ಸ್ಟು ಪ್ರಿಂಟರ್ ವಾಸ್ ಸೋಲ್ಡ್ 25% ಪ್ರಾಫಿಟ್ ಅಂತ ಹೇಳ್ತಾರೆ. ಪ್ರಿಂಟರನ್ನು ಸೋಲ್ಡ್ ಮಾಡಿ 25% ಪ್ರಾಫಿಟ್ ಬಂದಿದೆ ಅಂತ. ನಿಮಗೆ ರಿಸೀವ್ ಆಗಿರೋದ್ರಿಂದ ಇದನ್ನ ಯಾವ ವೋಚರ್ ಹಾಕಬೇಕು, ರಿಸಿಪ್ಟ್ ವೋಚರ್ಗೆ. ಕ್ರೆಡಿಟ್ ನಿಮ್ಮಿಂದ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್, ನಿಮ್ಮಿಂದ ವಾಟ್ ಗೋಸ್ ಔಟ್ ಅಂತ ತೊಗೋಬೇಕಾದ್ರೆ ಇಲ್ಲಿ ಪ್ರಿಂಟರ್ ಗೋಸ್ ಔಟ್ ಆಗಿದೆ. ಪ್ರಿಂಟರ್ ಅನ್ನೋದು ಗೋಸ್ ಔಟ್ ಆಗಿದೆ. ಸೊ ಪ್ರಿಂಟರ್ ಎಷ್ಟಕ್ಕೆ ಅಂದರೆ 25% ಪ್ರಾಫಿಟ್ ತೊಗೊಂಡಿದ್ದಾರೆ. ಹಾಗಾದರೆ ನಾನು ಕ್ಯಾಲ್ಕುಲೇಟ್ರನ್ನು ಆ್ಯಕ್ಟಿವೇಟ್ ಮಾಡಬೇಕು. Ctrl+N ಪ್ರೆಸ್ ಮಾಡ್ತಾಯಿದ್ದೀನಿ. ನಿಜವಾದ ಬೆಲೆ 12,000 ಮೈನಸ್ ಡಿಪ್ರಿಷಿಯೇಷನ್ ಆಗಿದೆ 1,200. ಸೊ ಈಗ ಉಳಿದಿರೋ ಬಾಕಿ ಮತ್ತು 10,800 ಇಂಟು ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ, 25% ಇಂಟು 25%, 10,800 ಇಂಟು 25% ಪ್ರಾಫಿಟ್ ಇಸ್ ಈಕ್ವಲ್ ಟು 2,700. 10,800 ಬೆಲೆ ಬಾಳೋ ಕಂಪ್ಯೂಟ್ರಿಗೆ
ಪ್ಲಸ್ 2700 ಪ್ರಾಫಿಟ್ ಬಂದಿದ್ರೆ ಅದರ ಬೆಲೆ ಇವಾಗ 13,500 ಆಯಿತು. ಸೊ ಒಂದು ಎಸ್ಕೇಪ್ ಬಟನನ್ನು ಪ್ರೆಸ್ ಮಾಡಿ ಇಲ್ಲಿ 13,500 ಎಂಟ್ರಿ ಮಾಡಿ. ಸೊ ನೆಕ್ಸ್ಟು ಡೆಬಿಟ್, ನಿಮಗೆ ಇದರಲ್ಲಿ ವಾಟ್ ಕಮ್ಸ್ ಇನ್ ಕ್ಯಾಶ್ ಅನ್ನೋದು ಕಮ್ಸ್ ಇನ್ ಆಗಿದೆ. ನೆಕ್ಸ್ಟು ಲ್ಯಾಂಡ್ ವಾಸ್ ಸೋಲ್ಡ್ ವಿತ್ 50% ಪ್ರಾಫಿಟ್. ಲ್ಯಾಂಡನ್ನು ಸೋಲ್ಡ್ ಮಾಡಿ 50% ಪ್ರಾಫಿಟ್ ಆಗಿದೆ. ನೋಡಿ ಅದು ರಿಯಲ್ ಬೆಲೆ 2,50,000. 2,50,000ಗೆ 50% ಪ್ರಾಫಿಟ್ ಅಂದರೆ ನಿಮಗೆ ರಿಯಲಾಗಿ ಗೊತ್ತಿರುತ್ತೆ 1,25,000. 1,25,000ಗೆ 2,50,000 ಟೋಟಲ್ ಮಾಡಿ 3,75,000 ಆಗುತ್ತೆ. ಸೊ ಇದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ಹಣ ಯಾವ ರೂಪದಲ್ಲಿದೆ? ಕ್ಯಾಶ್. ಆಯಿತಾ? ನೆಕ್ಸ್ಟು ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇತ್ತು, ನೀವು ಖರ್ಚು ಮಾಡ್ತಕ್ಕಂಥ ಹಣ. ಸೊ ಇಲ್ಲಿ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಆಫೀಸ್ ಎಕ್ಸ್ಪೆನ್ಸಸ್ ಅಂದರೆ 3,000. ನೀವು ಖರ್ಚು ಮಾಡ್ತಕ್ಕಂಥ ಹಣ ಯಾವ ರೂಪದಲ್ಲಿದೆ? ನೆಕ್ಸ್ಟ್ ಆಫೀಸ್ ಇನ್ಕಮ್ ಅಂತ ಹೇಳಿದೆ, ನಿಮಗೆ ಆಫೀಸ್ಗೆ ಇನ್ಕಮ್ ಆಗಿದೆ. ಸೊ ಇಲ್ಲಿ ಇನ್ನೊಂದು ಕ್ರಿಯೇಟ್ ಮಾಡಬೇಕು, ಆಫೀಸ್ ಇನ್ಕಮ್. ಆಫೀಸ್ ಇನ್ಕಮ್ ಬಂದು ಇಂಡೈರೆಕ್ಟ್ ಇನ್ಕಮ್. $8,000 ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ಸೊ ಈ ರೀತಿಯಾಗಿ ಎಲ್ಲವನ್ನು ಎಂಟ್ರಿ ಮಾಡಿ ಆಯಿತು. ಎಂಟ್ರಿ ಆದಮೇಲೆ ನಾವು ಗೆಟ್ ವೇ ಆಫ್ ಟ್ಯಾಲಿ ಬರಬೇಕು. ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ಫಸ್ಟ್ ಚೆಕ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಬಂದು 6,94,700 ಆಗಿದೆ. ಆಮೇಲೆ ನೆಟ್ ಲಾಸ್ ಬಂದು 8,200. ನೆಟ್ ಲಾಸ್ ಬಂದು 8,200 ಇದೆ. ಸೊ ಹಾಗೆ ನೆಕ್ಸ್ಟ್ ನಾವು P&L ಅಕೌಂಟನ್ನು ನೋಡೋ ನೆಟ್ ಲಾಸಲ್ಲಿರುತ್ತೆ, ಇದೆ 8,200. ಅದೇ ರೀತಿಯಾಗಿ ಡಿಸ್ಪ್ಲೇ ಟ್ರಯಲ್ ಬ್ಯಾಲೆನ್ಸು 7,35,700. ಸೊ ಇದು ನಿಮ್ಮ ಒಂದು ಟ್ಯಾಲಿಯಲ್ಲಿ ಬರ್ತಕ್ಕಂಥ ಒಂದು ಡಿಪ್ರಿಷಿಯೇಷನ್ ಎಂಟ್ರಿ. ಸೊ ಮುಂದೆ ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ವಿಡಿಯೋ ಮಾಡ್ತೀನಿ, ಅಲ್ಲಿ ಸಿಗ್ತೀನಿ. ಯು ಟೇಕ್ ಕೇರ್.